ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮ್ಮ ಶ್ರೀ ಶಾಂತಿಮೂರ್ತಿ ದೇವರಿಗೆ ಭಕ್ತರು ಎಷ್ಟು ಜನ ಇದ್ದರೆ ಅವ್ರಿಗೆಲ್ಲರಿಗೂ ನಮಸ್ಕಾರ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಶುಕ್ರವಾರ, ತಾರೀಕು 24 5ನೇ ತಿಂಗಳು 2024 ಶುಕ್ರವಾರ. ಆದರೆ ಶುಕ್ರದೇವನಿಗೆ ನಮಸ್ಕಾರಪ್ಪ. ಏನೇ ಅಂದರೆ ಇವತ್ತು ಶುಕ್ರನಿಗೆ ಒಂದೇ ಕಣ್ಣು ಭಗವಂತನಿಗೆ ಕೊಟ್ಟರೆ 3 ಸಾರಿ 4 ಸಾರಿ ಕೊಡ್ತಾನೆ, ವರ ಕೊಡ್ತಾನೆ. ದಶೆ ಅಂದರೆ ಕೊಟ್ಟು ಮರೆಯೋದು ಈ ಮಹಾನುಭಾವನಿಗೆ. ಆದರೆ ಕಿತ್ಕೊಂಬೋದು ಬೇರೆಯವರೊಬ್ಬರು ಇದ್ದಾರೆ, ಕಿತ್ಕೊಂತಾರೆ. ಈ ಶುಕ್ರದೇವನಿಗೂ ಕೋಟಿ ಕೋಟಿ ನಮಸ್ಕಾರ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಕ್ರವಾರ ದಿನ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಈ ಮುನೇಶ್ವರನಿಗೂ ಆಯ್ತದೆ, ಶಿವನಿಗೂ ಆಯ್ತದೆ. ಎಲ್ಲ ದೇವ್ರಿಗೂ ಇವತ್ತು ಒಳ್ಳೆಯ ದಿನ. ಶುಭ ಕಾರ್ಯ ಎಲ್ಲರೂ ಮಾಡ್ಬೋದು, ಮದುವೆ ಪ್ರತಿಯೊಂದೂ ಮಾಡ್ಬೋದು. ಇವತ್ತು ಶುಕ್ರದೇವನಿಗೆ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ಎಲ್ಲ 12 ರಾಶಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಮಳೆ ಬೀಳ್ಬೋದು, ಮಳೆನೂ ಆಯ್ತದೆ, ಎಲ್ಲ ಅನುಕೂಲನೂ ಆಯ್ತದೆ. ಯಾರನ್ನು ಬಡವರು, ಬಗ್ಗರು, ವಯಸ್ಸಾದ ಮುದುಕರು ಅವ್ರಿಗೆ ದಾನ ಕೊಡಿ. ತುಂಬ ಶ್ರೇಷ್ಠ. ನೀವು ಮಾಡಿದ್ದು ದಾನ ಧರ್ಮ ನಿಮ್ಮನ್ನು ಕಾಪಾಡ್ತದೆ. ಅದರಿಂದನೇ ಪ್ರತಿಯೊಂದು ಜನ್ಮಕ್ಕೂ ಎಲ್ಲನೂ ಆಯ್ತದೆ. ಮೂಗು ಪ್ರಾಣಿಗೂ ಅಷ್ಟೇ ನೀರು ಕೊಡಿ, ದನ ಕರುಗಳಿಗೆ ನೀರು ಕೊಟ್ಟು ಅವನ್ನು ಕಾಪಾಡಿ, ನಿಮ್ಗೆ ಒಳ್ಳೇದಾಯ್ತದೆ. ಭಗವಂತ ಒಳ್ಳೆಯದು ಅನುಗ್ರಹಿಸ್ತಾನೆ. ಇಷ್ಟೆಲ್ಲ ಹೇಳಬಲ್ವಿ. ಏನಪ್ಪ ಎತ್ತಪ್ಪ ಅಂತ ಕೇಳ್ತಾ ಇರ್ತಾರೆ ನೀವು. ಶನಿದೇವರು ತುಂಬ ಒಳ್ಳೆಯವನು, ಕೋಪಿಷ್ಟಿ ಆದ್ರೂ ತುಂಬ ಒಳ್ಳೆಯವನು. ಯಾರು ಎತ್ತ ಆ ಮಹಾನುಭಾವ ಲೆಕ್ಕಾಚಾರ ಹಾಕಿನೇ ವರ ಕೊಡೋದು. ಇಲ್ಲ ಅಂದರೆ ನಮ್ಮ ನರಮನುಷ್ಯನ ಇಷ್ಟಕ್ಕೆ ಏನೇನೋ ಆಗೋಗೋದು. ಆದರೆ ಆ ಮಹಾನುಭಾವನಿಂದನೇ ನೀವು ಇವತ್ತು ಪ್ರತಿಯೊಬ್ಬ ಮನುಷ್ಯನು ದೇವ್ರಿಗೆ ಕೈ ಮುಕ್ಕೊಂಡು ಹೋದರೆ ಎಲ್ಲ ಅನುಕೂಲ ಆಯ್ತದೆ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಶುಭೋದಯ. ಇವತ್ತು ಶುಕ್ರವಾರ ಆದರೆ ಲಕ್ಷ್ಮೀ ವಾರನೂ ಆಯ್ತದೆ, ಎಲ್ಲರಿಗೂ ಅನುಕೂಲ ಆಯ್ತದೆ. ಎಷ್ಟು ಅಪ್ಪ ಅಂತ ಅಂದರೆ ಸಾಕು, ಎಲ್ಲರೂ ಬರ್ತಾರೆ, ಕಷ್ಟ ಪರಿಹಾರ ಆಯ್ತದೆ. ನಾನು ನಂದು ಅಂದು ಅಹಂಕಾರ ಪಟ್ಟವ್ರಿಗೆ ಭಗವಂತ ಅಷ್ಟಕ್ಕಷ್ಟೇ ಕೊಟ್ಟಿರ್ತಾನೆ. ಅದು ಖಂಡಿತ ಸತ್ಯ ಇರೋದು, ಅವಸತ್ಯ ಇರೋದಿಲ್ಲ ಯಾವತ್ತೂ. ಇದು ಒಳ್ಳೆಯದಾಯ್ತದೆ ನೋಡಿ. ಭಗವಂತ ಎಲ್ಲರಿಗೂ ಒಳ್ಳೆಯದಾಯ್ತದೆ. ನೀವು ನಿಮ್ಮ ಕೈಲಾದಷ್ಟು ಈ ಬಡವರು ಬಗ್ಗರು ಎಲ್ಲನ್ನ ದಾರಿ ದಾಟಲಾರ್ದ ಸಂಕಟಿಗೆ ಇರ್ತದಲ್ಲ, ರೋಡ್ ದಾಟೋಕ್ಕೆ ಆಗೋದಿಲ್ಲ ಅಂದಾಗ ಅವ್ರನ್ನ ಕೈ ಹಿಡ್ಕೊಂಡು ದಾಟಿಸಿ. ಆಮೇಲೆ ನಾಯಿಗೂ ಅದಕ್ಕೆ ಏನನ್ನ ಬಂದಾಗ ಅದಕ್ಕೆ ಒಂಚೂರು ಅನ್ನ ಹಾಕಿ, ಬ್ರೆಡ್ಡು ಅನ್ನನೋ ಕೊಡಿ. ಈ ತುಂಬ ಬಡವರು ಆದರೆ ಶಿವನು ಯಾವ ಥರ ಬರ್ತಾನೋ ಗೊತ್ತಾಗೋದಿಲ್ಲ. ಕುರುಪಿಯಾಗಿ ಬರ್ತಾನೆ, ಬಡವನಾಗಿ ಬರ್ತಾನೆ, ಭಿಕ್ಷಾಂದೇಹಿ ಅಂತವನು ಬರ್ತಾನೆ. ಅದನ್ನು ಮನುಷ್ಯ ತಿಳ್ಕೋಬೇಕು. ಹೋಗಯ್ಯ ಅಂತ ಅನ್ನಬಾರ್ದು. ಭಗವಂತ ಅವನು ಯಾವ ರೂಪದಲ್ಲಿ ಮನೆ ಬಾಗಿಲಿಗೆ ಬರ್ತಾನೋ, ನಡಿಕೊಂಡು ಬರ್ತಾನೋ, ಹಣ್ಣು ಮುದುಕನಾಗಿ ಬರ್ತಾನೋ, ಅದನ್ನು ಎಲ್ಲರನ್ನೂ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇಲ್ಲ ಅಂದರೆ ತುಂಬ ಕಷ್ಟ ಆಗೋಯ್ತದೆ. ಇಷ್ಟೆಲ್ಲ ಹೇಳಬಲ್ವಿ. ಭಗವಂತ ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭೋದಯ.